ನನ್ನ ಮಗಳು ತವ್ರ ಮನೆಗೆ ಬಂದು 7-8 ತಿಂಗಳಾಯ್ತು. ಕರೆಸ್ಬೇಕಾಗಿತ್ತು ನನ್ನ ಗಂಡ ಬರಲಿ. 6 ತಿಂಗಳು ಅಂತ ಹೇಳಿದ್ರು ತಾನೆ. ಈಗ 7 ತಿಂಗಳು 8 ತಿಂಗಳಾಯ್ತು. ರಾಣಿನ ಈಗಲಾದ್ರೂ ತವ್ರ ಮನೆಗೆ ಕರೆಸ್ರಿ ಅಂತ ನನ್ನ ಗಂಡಂಗೆ ಹೇಳ್ಬೇಕು. ಹೆಂಗಪ್ಪ ಹೇಳೋದು? ಹೇಳಕ್ಕೊಂಥರ ಎದೆಯಾಗೆಲ್ಲ ಗಡಗಡ ಅಂತ ನಡುಗುತ್ತೆ. ಏನು ಮಾಡೋದು? ಇಲ್ಲ ಇಲ್ಲ, ಹೆಂಗಾನ ಮಾಡಿ ಮಾತಾಡಿ ನಮ್ಮ ರಾಣಿನ ಮತ್ತೆ ತವ್ರ ಮನೆಗೆ ಬರಂಗೆ ಮಾಡಬೇಕು. ಸಾಕು ಶಿಕ್ಷೆ. ಇಷ್ಟು ದಿನ ಅನುಭವಿಸಿದ್ದು ಇನ್ನೇನು ಇನ್ನೊಂದು 4-5 ತಿಂಗಳು ಹೋದರೆ ವರ್ಷನೇ ಕಳೆಯುತ್ತೆ. ಅಯ್ಯೋ, ಎಷ್ಟೋ ದಿನ ಆಯಿತು ನಮ್ಮ ರಾಣಿ ನೋಡಿ. ಹೆಂಗಿದಾಳೋ ಏನು ಕತ್ತಿಯೋ. ಅಯ್ಯೋ ದೇವ್ರೆ, ಎಷ್ಟು ಸಲ ನೆನೆಸ್ಕೊಂಡವಳೋ ಏನೋ ನಮ್ಮಮ್ಮಯ್ಯ ತವ್ರ ಮನೆ ಅಂತನ. ಇವ್ರಿಗಂತೂ ಅವಳ ಬಗ್ಗೆ ಒಂದೀಟು ಇದೇ ಇಲ್ಲ, ಕರುಣೆನೇ ಇಲ್ಲ ಮಗಳು ಅನ್ನೋದು. ಹೋಗತ್ತ. ಏನು ಮಾಡೋದು? ನನ್ನ ಗಂಡಿಗೆ ನೇರವಾಗಿ ನಾನೇ ಹೇಳೋಕ್ಕೂ ನನಗೆ ಭಯ. ಎಲ್ಲಿ ಏನು ಬೈತಾನೋ ನನ್ನ ಗಂಡ ಅಮ್ಮಂಗೆ ಆಗುತ್ತೆ. ಎಲ್ಲಕ್ಕೂ ನನ್ನೇ ದೂರ್ತಾನೆ. ನೀನೇ ಅವಳಿಗೆ ಹಿಂಗೆ ಈ ಥರ ಬೆಳೆಸಿರೋದು ನೀನೇನೆ, ನಿನ್ನಿಂದನೇ ರಾಣಿ ಹಿಂಗೆಲ್ಲ ನಾ ಮಾಡ್ತಿರೋದು ಅಂತ ನನ್ನ ಮೇಲೆ ಎದುರಾಡ್ತಾನೆ. ನಾನು ಹೇಳಿದ್ರೆ ಏನು ಮಾಡೋಣ? ಯಾರ ಮೂಲಕ ನಾನು ಹೇಳಿಸ್ಬೇಕು? ನಮ್ಮ ಅತ್ತೆ ಇದ್ದಾಳಲ್ಲ ಅವಜ್ಜಿ, ಅವಳ ಮೂಲಕನೇ ಹೇಳ್ಸೋಣ. ಬರಲಿ ಇರು. ಅಯ್ಯೋ, ಆ ಮುಕ್ಕಿ ಬರುತ್ತೆ ಅಂದರೆ ಇವಳು ಬರ್ತಾ ಇದ್ದಾಳೆ. ಅತ್ತೆ ಅತ್ತೆ ಏನು ಮಾಡ್ತಾ ಇದ್ದೀರತ್ತೆ? ಬದನೆ ಮಾಡ್ತಾ ಇದ್ದೀನಿ. ಬತ್ತಿ ಏನು ಕಾಳಾಕಕ್ಕೆ? ಹೌದಾ? ಅಯ್ಯೋ, ನನಗೆ ಕೆಲಸ ಇದೆ. ಮತ್ತೆ ಅಡುಗೆ ಮಾಡಬೇಕು, ಮುಸರೆ ತೊಳಿಬೇಕು, ಇನ್ನು ನೆಲ ಒರೆಸ್ಬೇಕು. ಎಲ್ಲ ಕೆಲಸನೂ ಐತೆ. ನೀವು ಮಾಡ್ತಾ ಇರಿ, ಹಂಗೆ ಬರ್ತೀನಿ ನಾನು. ಏನೇ ನನಗೇನೆ ಕಿಚ್ಚಾಯಿಸ್ತಾ ಇದೆಯಾ? ಏನೋ ಸುಮ್ಮನೆ ಮಾತಿಗೆ ಹೇಳಿದ್ರೆ ಓಹೋ, ನಾನು ಬದ್ನೆ ಮಾಡ್ಕೊಂಡು ಕೂಕಬೇಕಂತೆ. ಯಮ್ಮ ಯಾರಮ್ಮ ಬದ್ನೆ ಮಾಡೋದು? ನಾನು ಬತ್ತೀನಿ ಕಣಮ್ಮ. ತಾಳ ಹಾಕಕ್ಕೆ, ತಂಬೂರಿ ಊದಕ್ಕೆ ಎಲ್ಲ ಬರುತ್ತೆ ನನಗೆ. ಬಾರವ, ನಾನು ನೀನು ಇಬ್ರು ಕೂತ್ಕೊಂಡು ಬದ್ನೆ ಮಾಡೋಣ. ಅತ್ತೆ ನೋಡು, ನಿಮ್ಗೆ ಸರಿಯಾಗಿ ಇವನ ಇದ್ದಾನೆ. ಅವನಿಗೂ ಹೆಂಗೂ ಕೆಲಸ ಇಲ್ಲ, ನಿಮ್ಗೂ ಕೆಲಸ ಇಲ್ಲ, ಸುಮ್ಮನೆ ಕುಂತಿದ್ದೀರಾ. ಅವನು ತಂಬೂರಿ ತಾಳ ಹಾಕ್ತಾನೆ, ನೀವು ಬದ್ನೆ ಪದ ಆಡ್ರಿ ಕೂಕೊಂಡು. ಮನೆಗೆ ಒಳ್ಳೇದಾದ್ರೂ ಆಗುತ್ತೆ. ನಾನಂಗೆ ಎಲ್ಲ ನಾನು ಮುಸೆ ತೊಳೆದಿಕ್ಕಿ ನೆಲ ಒರೆಸ್ಕೊಂಡು ಬರ್ತೀನಿ. ಆಮೇಲೆ ನಾನು ಬರ್ತೀನಿ ಕೆಲಸ ಆದ್ಮೇಲೆ ನಿಮ್ ಜೊತೆಗೆ. ಏಯ್, ಸುಮ್ಮನೆ ಮುಚ್ಕೊಂಡು ಹೋಗ್ತೀಯೋ ಇಲ್ವೋ? ನಮ್ ಸಂಕಟ ನನಗಾಗಿದೆ, ಇವಳ್ದೊಬ್ಳು ಸಂಕಟನ. ಏನಾಗಿದೆ ಅತ್ತೆ ಸಂಕಟ ಪಡಕ್ಕೆ? ಏನಾದ್ರೂ ಆಗ್ಲಿ ನಿನಗೆ ಯಾಕೆ? ಅದೇನೋ ಮುಸೆ ತೊಳಿತೀನಿ ಅಂದಲ್ಲ, ಹೋಗು ನೀನು ಅದಕ್ಕೆ ಲಾಯಕ್ಕು. ನಾನು ಅದಕ್ಕಾದ್ರೂ ಲಾಯಕ್ಕಾಗಿದ್ದೀನಿ, ಆದ್ರೆ ನೀವು ಅದ್ಗೆ ಅಮ್ಮಯ್ಯ ಯಾತಕ್ ಲಾಯಕ್ಕು ಹೇಳಲೇ ಇಲ್ವಲ್ಲ? ನೀವು ಒಂದೇಳು ಹಂಗೆ ಹೋಗ್ತಾ ಇದೀಯಾ? ಅದು ನಾನು ನಿಮ್ಮ ಅಮ್ಮಯ್ಯನ ಹೇಳುತ್ತೆ. ಏನಮ್ಮ ಹಂಗಂದ್ರೆ ನೀವು ಅಂತ ಹೇಳಿ ಅತ್ತಿಗೆ ಹಂಗೆ ಹೋದ್ರು ನೀನು ಯಾತಕ್ ಲಾಯಕ್ಕು? ಏಯ್, ತೆಗೆದು ಕಪಾಳ ಕೊಡ್ತೀನಿ ನೋಡು. ಸುಮ್ಮನೆ ಹೋಗ, ತಿಂದಿದ್ಯಾ ತಾನೆ? ಹೋಗಿ ಎಲ್ಲಾನು ಹುಡುಗರ ಜೊತೆ ಯಾಕೆ ಆಡಕ ಹೋಗು. ನಿನ್ಗೆ ಯಾಕೋ ಬೇಕು ನಾನು ಸುದ್ದಿ? ಮತ್ತೆ ನೀನು ಯಾತಕ್ ಲಾಯಕ್ಕು? ನೀನು ಯಾತಕ್ಕೂ ಲಾಯಕ್ಕಿಲ್ಲ ಅಂತ ನಂಗಾದ್ರೆ ಅರ್ಥ ನನಗೆ ಗೊತ್ತು ಬಿಡು. ಏಯ್, ಏನು ಹಿಂಗ್ ಮಾತಾಡ್ತಾ ಇದೀಯ? ನನ್ನೇನು ಲಾಯಕ್ಕಿಲ್ಲ ಅಂತ ಹೇಳ್ತಾ ಇದೀಯಾ? ಮುಷ್ಣಿ ಕೊಟ್ಟಿರಿ ನಿನ್ನಂತ ಸೋಂಬೇರಿ ಯಾರು ಇಲ್ಲ. ನೀನ್ ಯಾಕೂ ಲಾಯಕ್ಕಿಲ್ಲ. ನೀನ್ ಏನು ಮಾಡ್ತೀಯ? ತಿಂದು ಬರೀ ಆಟ ಆಡೋದೇ ಆಗುತ್ತೆ. ನನಗೆ ಹೇಳ್ತಾನೆ, ಹೋಗ ಸುಮ್ಮನೆ ಪೆದ್ ನನ್ನ ಮಗನೇ. ಯಾಕೆ ಜಯಮ್ಮ ಹುಡುಗನ ಮೇಲೆ ಹಂಗ್ ರೇಗಾಡ್ತಾ ಇದ್ದೀಯ? ಏನ್ ಮಾಡಿನಿ? ಏನ್ ಮಾಡ್ದ ಸುಂದ್ರ? ನನ್ನ ಪಾಡಿಗೆ ನಾನು ಕುಕ್ಕೊಂಡಿದ್ದೆ, ಆಗ ಅವಳ ಜೊತೆಗೆ ಸೇರ್ಕೊಂಡು ನೋಡ್ದ ಇವ್ನು ನನ್ನ ಹೆಂಗ್ ಅಂತ ಅಣಕಿಸ್ತಾನೆ. ನಾನು ಯಾಕೂ ಲಾಯಕ್ಕಿಲ್ದಾಳು ಅಂತಾನೆ. ಅದ್ರಾಗ ಏನಿದೆ ಬಿಡು ತಪ್ಪು. ಏನ್ ನಿಮ್ಮ ತಿನ್ನರ್ಥ? ನೀವು ಹಂಗೆ ಹೇಳ್ತಾ ಇದ್ದೀರಾ? ನಾನು ಹಂಗೆ ಅಂತ ಹೇಳ್ತಾ ಇಲ್ಲ. ನೀನು ಹೆಚ್ಚು ಕಮ್ಮಿ ಹಂಗೆ ಅಲ್ವಾ? ಏನು ಕೆಲಸ ಮಾಡಲ್ಲ, ಸುಮ್ಮನೆ ಹೊಲ್ತಕ್ಕೆ ಹೋಗೋದು, ಮನೆಯಾಗ ಬಂದು ಕುಕ್ಕಂಬೋದು, ಅಲ್ಲಿ ಇಲ್ಲಿ ಅವ್ರವ್ರ ಮಂತ ಕುಕ್ಕಂಬೋದು, ಇದೇ ಮಾಡ್ತೀಯಲ್ಲ. ಅದಕ್ಕೆ ಹಂಗಂದೆ ಅವನೇ ಬಿಡು. ಹೋಗ್ಲಿ ಬಿಡ್ರಿ, ಅವನ ಕತೆ ಬಿಟ್ಟಾಕು. ಈಗ ರಾಣಿ ವಿಷಯ ಮಾತಾಡ್ಬೇಕಾಗಿತ್ತು ನಿಮ್ಮ ಹತ್ರ. ರಾಣಿ ವಿಷಯನಾ? ಏನಾಯ್ತು ರಾಣಿಗೆ? ರಾಣಿಗೇನು ಆಗಿಲ್ಲ. ಈಗ ಆಲೇನೆ ರಾಣಿ ತವ್ರ ಮನೆಯಿಂದನ ಗಂಡನ ಮನೆಗೆ ಹೋಗಿ 7-8 ತಿಂಗಳಾಯ್ತು. ಅವಳಿಗೆ ಶಿಕ್ಷೆ ಕೊಟ್ಟು ತವ್ರ ಮನೆಗೆ ಬರಬೇಡ ಅಂತ ಹೇಳಿ ನನ್ನ ಗಂಡ, ನನ್ನ ಮಗ, ನೀನು ಎಲ್ಲರೂ ಸೇರ್ಕೊಂಡು. ಅದಕ್ಕೆ ಈಗಲಾದ್ರೂ ತವ್ರ ಮನೆಗೆ ಕರ್ಸಕ್ಕೆ ಹೇಳು ನನ್ನ ಗಂಡಗೆ, ನಿಮ್ಮ ಮಗುಗೆ. ಅಯ್ಯಯ್ಯಪ್ಪ, ಅವನಿಗ ನಾನು ಹೇಳಲ್ಲಮ್ಮ. ಯಾಕೆ? ನೀನೇ ಹೇಳು. ನಿನ್ನ ಗಂಡು ನಿನಗೆ ಹೇಳಕ್ಕೆ ಧೈರ್ಯ ಇಲ್ವಾ? ನನಗೆ ಹೇಳ್ತಾ ಇದೆಯಾ? ನಾನು ಹೇಳ್ದಯ್ಯಪ್ಪ ನನ್ನೇ ಬೈದು ಬಾಯಿ ಮುಚ್ಚಿಸ್ತಾನೆ. ನೀನಾದ್ರೆ ಏನೋ ಹೇಳಿ ಕರೆಸ್ತೀಯ, ಮೊಮ್ಮಗಳು ಇಷ್ಟು ದಿನ ಆಯ್ತಲ್ಲ ಅಂತ ನಾನು ಹೇಳಿದ್ದು. ನನಗೆ ಮೊಮ್ಮಗಳು ನೋಡ್ಬೇಕು ಅಂತ ಅನಿಸ್ತೇ ಇರ್ಬೋದು, ಆದ್ರೆ ನನಗೆ ನನ್ನ ಮಗಳು ನಾನು ನೋಡ್ಬೇಕು ಅನ್ನಿಸ್ತೈತೆ. ಈಗಲಾದ್ರೂ ಕರ್ಸಕ್ಕೆ ಹೇಳ್ರಿ. ಅಯ್ಯಯ್ಯಪ್ಪ, ನನಗೂ ನೋಡ್ಬೇಕು ಅನ್ನಿಸ್ತೈತಮ್ಮ. ಆದ್ರೆ ಅವಳು ಮಾಡಿರೋ ಇದನ್ನ ನೆನೆಸ್ಕೊಂಡ್ರೆ ಸಿಟ್ಟು ಬರುತ್ತೆ. ಬಿಡು, ಈಗೇನು ಅಲ್ಲಿ ಹೊಸ ಒಂದಿನ ಆಗಿದ್ನ ಅದನ್ನ ಯಾಕೆ ತಿರ್ಗಾ ನೆನೆಸ್ಕೊಂಡು ಸಿಟ್ಟೆ ಹಾಕಿ ತರಿಸ್ಕೊಂತೀಯ? ಆಗಿದ್ನ ಮರಿಬೇಕು. ನಾನಂತೂ ಹೇಳಲ್ಲಮ್ಮ, ನೀನೇ ಹೇಳಪ್ಪ. ಆಮೇಲೆ ನಾನು ಬೈದ್ರೆ ನಾನು ಎಲ್ಲಿಗೆ ಹೋಗೋಣ? ಏನೋ ನೀನು ದೊಡ್ಡಾಳಲ್ವಾ,
ನಿನ್ನ ಮಗ ಅಲ್ವಾ ಅಮ್ಮ ಅಲ್ವಾ ಏನೋ ಅಮ್ಮನ ಮಾತು ಕೇಳ್ತಾರೇನೋ ಅಂತ ಹೇಳ್ದಿ. ನೀ ಹೇಳಲಿಲ್ಲ ಅಂತಂದ್ರೆ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ನಾನೇ ಹೇಳ್ತೀನಿ. ಮಾಮ ನಾನು ಹೇಳ್ತೀನಿ ಕಣಮ್ಮ ಅಪ್ಪಗೆ. ಅಕ್ಕನ ಕರೆಸು ಅಂತ ನಾನು ಹೇಳ್ತೀನಿ ಬಿಡು. ನೀನು ಹೇಳ್ತೀಯಾ? ಕಣಮ್ಮ ನಾನೇ ಹೇಳ್ತೀನಿ. ಸರಿ ಸರಿ, ನೀನಾದ್ರೂ ಹೇಳು ನಿಮ್ಮ ಅಪ್ಪಗೆ ಬಂದಾಗ. ರಾಣಿನ ರಾಣಿ ಅಕ್ಕನ ಕರ್ಸಪ್ಪ, ಇವತ್ತೊಂದು ದಿನ ಆತು ಅವಳ ಮನೆಗೆ ಬರಲೇ ಇಲ್ಲ, ಅವಳು ನೋಡ್ಬೇಕಾಗೈತೆ, ನೋಡ್ಬೇಕು ಅನ್ನಿಸ್ತೈತಿ ಅಂತನ ಹೇಳ್ತೀಯಾ? ಸರಿ ಹೇಳ್ತೀನಿ ಬಿಡು. ಇವಾಗ ಅಪ್ಪ ಬರುತ್ತೆ ಅವಾಗ ಹೇಳ್ತೀನಿ, ರಾಣಿ ಅಕ್ಕನ ಮನೆಗೆ ಬರಕ್ಕೆ ಕೇಳಪ್ಪ, ಎಷ್ಟೊಂದು ದಿನ ಆತು ಬಂದೇ ಇಲ್ಲ ಅಂತ ಹೇಳ್ತೀನಿ ಬಿಡು. ನನ್ನ ಚಿನ್ನ, ನನ್ನ ರನ್ನ, ನನ್ನ ಮುದ್ದು, ನನ್ನ ಬಂಗಾರಿ. ಅಯ್ಯೋ ನೀನಾದ್ರೂ ನನ್ನ ಸಹಾಯಕ್ಕಿದೆಯಲ್ಲ ಸದ್ಯ. ಹೇಳು ಹೇಳು, ನಿನ್ನಾದ್ರೆ ಬೈಯಲ್ಲ ನಿಮ್ಮ ಅಪ್ಪಯ್ಯ. ಈಗಿನ ಪೆದ್ದ ಒದ್ದ ಹಂಗೆ ಹಿಂಗೆ ಅಂತ ಬೈತಿದ್ದಾಳ ಅಲ್ಲೇನೆ, ಚಿನ್ನ ರನ್ನ ಬಂಗಾರಿ ಅಂತ ಮುದ್ದಾಡ್ತಾ ಇದೆಯಲ್ಲಿ ಜಯಮ್ಮ. ಇದಿಷ್ಟೇ, ನಿನಗೇನ ಒಳ್ಳೇದು ಮಾಡಿದ್ರೆ ಮುದ್ದಾಡ್ತೀಯ, ಏನೋ ಒಂದೀಟ್ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಅಯ್ಯೋ ಸುಮ್ಮನಿರತ್ತೆ, ಏನು ಮಗುನ ನಾನು ಬೈದೆ ಇನ್ನೇನು ನೀನು ಯಾರು ಬೈಯಕ್ಕಾಗುತ್ತೆ? ನನ್ನ ಮಗು ನಾನು ಬೈತೀನಿ, ನೀನೇನು ಮಾತಾಡಬೇಡ. ನೀನಂತೂ ಹೇಳಲ್ಲ ನಿನ್ನ ಮಗುಗೆ, ನನ್ನ ಮಗುಗೆ ನಾನಾದ್ರೂ ಹೇಳ್ಕೊಂಡು ಹೆಂಗೋ ನನ್ನ ಮಗಳನ್ನ ಇಲ್ಲಿಗೆ ಬರೋ ಮಾಡ್ತೀನಿ, ಸುಮ್ಮನಿರು. ಆಯ್ತಮ್ಮ, ಅದೇನು ಮಾಡ್ತೀಯೋ ಮಾಡ್ಕ್ಯ. ಸುಂದ್ರ, ನಿಮ್ಮ ಅಪ್ಪ ಬಂದ ತಕ್ಷಣ ಹೇಳು ಹಂಗ. ಹೇಳ್ತೀನಿ, ಬರ್ಲಿ ಇರು. ಏನೆಲ್ರು ಹಿಂಗೆ ಆರಾಮ ಕುಕ್ಕ ಬಿಟ್ಟಿದ್ದೀರಾ? ಏನು ಇಲ್ಲ ರೀ, ಸುಂದ್ರ ಏನೋ ಕೇಳ್ತಾ ಇದ್ದಾನೆ, ಅದಕ್ಕೆ ನಿಮ್ಮ ಅಪ್ಪ ಇನ್ನೇ ಕೇಳಪ್ಪ ಅಂತ ಹೇಳ್ತಿದ್ದೆ. ಸುಂದ್ರ, ಅಪ್ಪ ರಾಣಿ ಅಕ್ಕಯ್ಯ ಊರಿಗೆ ಬಂದು ನಮ್ಮೂರಿಗೆ ನಮ್ಮ ಮನೆಗೆ ಯೋಸೊಂದು ದಿನ ಆಯ್ತು ಕಣಪ್ಪ. ತಿರ್ಗಾ ಯಾವಾಗ ಬರ್ತಾಳಪ್ಪ? ಅಕ್ಕಯ್ಯನ ಇಲ್ಲಿಗೆ ಬರಕ್ಕೆ ಏಳು ಕಳ್ಸಪ್ಪ, ಬರಲಿ ಅಕ್ಕಯ್ಯನ ನೋಡ್ಬೇಕು ಅಂತ ಅನ್ನಿಸ್ತೈತೆ. ಹೌದೇನು? ಏನದು ಇಷ್ಟು ದಿನ ಇಲ್ದೇ ಇರೋದು, ಇವತ್ತು ದಿಢೀರಂತೆ ಅಕ್ಕಯ್ಯನ ನೋಡ್ಬೇಕು ಅಂತ ಹೇಳ್ತಾ ಇದ್ಯಾ? ಏನು ಇಲ್ಲಪ್ಪ, ಅಮ್ಮಯ್ಯನೇ ಅಪ್ಪಯ್ಯ ಬಂದಾಗ ಅಕ್ಕಯ್ಯನ ಮನೆ ಕರ್ಸು ಅಂತ ಹೇಳು ಅಂತನ ಹೇಳ್ತು. ಅಯ್ಯೋ ದೇವ್ರಿ, ಈ ಪೆದ್ದನ್ ಮಗ ನನ್ ಹುಡುಕೆತ್ತಂತಲ್ಲಪ್ಪ, ಏನಂತನೋ ಏನೋ ನನ್ನ ಗಂಡ. ಓ, ನಿಮ್ಮ ಅಮ್ಮ ಹೇಳ್ಕೊಟ್ಲಾ ಹಿಂಗೆ ಹೇಳು ಅಕ್ಕಯ್ಯನ ಕರ್ಸು ಅಂತಾನ, ಅಪ್ಪಯ್ಯನ ಹತ್ರ ಹೇಳು ಅಂತಾನ? ಏನೇ ಜಯಿ, ನೀನು ಹೇಳ್ಕೊಟ್ಟ? ಅಯ್ಯೋ ಇಲ್ಲಪ್ಪ, ನಾನೇನು ಹೇಳಿಲ್ಲ, ಅವನೇ ನಿನ್ ಕೇಳ್ತಾ ಇರೋದು. ನನ್ನ ಹತ್ರ ಕೇಳ್ದ ಅಕ್ಕಯ್ಯ ಬರಲ್ಲ ಯಾಕೆ ಅಂತಾನ. ನನಗೇನು ಕೇಳ್ತೀಯಪ್ಪ, ನಿಮ್ಮ ಅಪ್ಪನ ಕೇಳು ಅಂತ ಅಂದೆ ಅಷ್ಟೇನೆ, ಅದಕ್ಕೆ ಕೇಳ್ತಾ ಇದ್ದಾನೆ. ನಾನೇನು ಹೇಳ್ಕೊಟ್ಟಿಲ್ಲ ನಿನ್ ಕೇಳು ಅಂತಾನ, ಅವನೇ ಕೇಳ್ತಾ ಇದ್ದಾನೆ ಅಷ್ಟೇನೆ. ಸುಂದ್ರ, ನಾನು ಹೇಳ್ಕೊಟ್ನೇನು? ಹೆಂಗ ಹಂಗೆ ಹೇಳ್ತಾ ಇದ್ಯಾ? ಪದ್ಧತಿ ನೋಡು, ನಾನು ತಗಲಾಗ್ತಾನಿಲ್ಲಿ. ಅಯ್ಯೋ, ಅದಕ್ಕೆ ಯಾಕೆ ಸುಂದ್ರನ್ ಬೈತೀಯ? ಬಿಡು, ಅವ್ನು ಕೇಳಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಒಂದು 7-8 ತಿಂಗಳಾಯ್ತಲ್ವೇ ನಮ್ಮ ರಾಣಿ ನಮ್ಮ ಮನೆಗೆ ಬಂದು. ಈಗಲಾದ್ರೂ ಬುದ್ಧಿ ಕಲ್ತ್ಕೊಂಡಿರ್ತಾಳೆ, ಇನ್ನೊಂದ್ಸಲ ಇಂಥ ತಪ್ಪು ಮಾಡಬಾರ್ದು ಅಂತನ ಚೆನ್ನಾಗಿ ಬುದ್ಧಿ ಬಂದಿರುತ್ತೆ ಇಷ್ಟೊತ್ತಿಗೆ. ಹೌದೌದು, ಮತ್ತೆ ಇಷ್ಟು ದಿನ ತವ್ರ ಮನೆ ಬಿಟ್ಟು ಯಾವ್ದು ಹೆಣ್ಮಕ್ಳು ತಾನೇ ಇರ್ತಾರೆ ಹೇಳು? 7-8 ತಿಂಗಳಾಯ್ತು. ಅಯ್ಯೋ ರೀ, ಈಗ ಇಷ್ಟು ದಿನ ಆಯ್ತಲ್ಲ, ಈಗಲಾದ್ರೂ ರಾಣಿನ ಇಲ್ಲಿಗೆ ಬರ್ಲಿ ಅಂತ ಹೇಳ್ ಕಳಿಸ್ರಿ, ಇಲ್ಲ ಅಂದ್ರೆ ನೀವೇ ಹೋಗಿ ಕರ್ಕೊಂಬರ್ರಿ. ಆಯ್ತು ಬಿಡೆ, ನನಗೇನು ಮಗಳ ಮೇಲೆ ಪ್ರೀತಿ ಇಲ್ಲ ಅಂತ ತಿಳ್ಕೊಂಬಕ್ಕೆ ಹೋಗ್ಬೇಡ, ನನಗೂ ಪ್ರೀತಿ ಐತೆ. ಏನು ಮಾಡ್ತೀಯ? ಅಂತ ತಪ್ಪು ಮಾಡಿದ್ಲು, ಅದಕ್ಕೆ ಇಷ್ಟು ದಿನ ಶಿಕ್ಷೆ ಅಂತ ಹೇಳಿ ತವ್ರ ಮನೆಯಿಂದ ಆಚೆಗಿಟ್ಟಿದ್ದು. ಸರಿ, ಹೇಳ್ ಕಳ್ಸೋಣ ಬಿಡು, ರಾಣಿ ತವ್ರ ಮನೆಗೆ ಬರಲಿ. ನಿಜ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ? ಅಯ್ಯೋ ಹ್ಞೂ ಕಣೆ, ನಿಜನೇ ಹೇಳ್ತಾ ಇದ್ದೀನಿ. ಯಾಕೆ? ರಾಣಿ ವಿಷಯ ಎತ್ತಿದ್ರೆ ನೀವೆಲ್ಲಿ ಬೈತಿರೋ ಅಂತ ನನಗೆ ಬೈವದಂಗಾಗಿತ್ತು. ಆದರೆ ನೀವಿಷ್ಟು ಇದ್ರಾಗೆ ಖುಷಿಯಿಂದನ ರಾಣಿ ಕರೆಸ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನನಗೆ ಖುಷಿ ಆಗ್ತೈತೆ. ಎಲ್ಲಿ ನಾನು ಬೈತಿರೋ ಅಂತ ತಿಳ್ಕೊಂಡಿದ್ದೆ, ಅದಕ್ಕೆ ನಾನೇ ಹೇಳೋ ಬದಲು ಸುಂದ್ರನ ಹತ್ರ ಹೇಳಿಸ್ದೆ. ನಾನೇನೆ ಅತ್ತೆ ಹತ್ರ ಹೇಳ್ದೆ, ಯಾವತ್ತೇನೂ ಹೇಳಲ್ಲ ಅಂತು. ತಿರ್ಗಾ ಸುಂದ್ರ ನಾನೇ ಹೇಳ್ತೀನಿ ಅಂತಂದ, ಅದಕ್ಕೆ ನಾನೇ ಹೇಳ್ಕೊಟ್ಟಿದ್ದೆ ಅವನಿಗೆ. ಗೊತ್ತು ಕಣೆ, ನೀನೇ ಹೇಳ್ಕೊಟ್ಟಿರೋದಂತನ, ಅದಕ್ಕೆ ನಿನ್ನ ಬಾಯಿಂದಾನೆ ಆ ಮಾತು ಬರಲಿ ಅಂತಾನೆ ಕಾಯ್ತಿದ್ದೆ. ನೀನೇ ತಾನೇ ಇವನಿಗೆ ಹೇಳ್ಕೊಟ್ಟಿರೋದು. ಇದೇನ್ರಿ ಈಗಿನ ಕರ್ಸಣ ಹಂಗೆ ಹಿಂಗೆ ಅಂತ ನಂತಿದ್ದಾರು, ಈಗ ಇದ್ಕಿದಂಗೆ ಇದೇ ನಿಂಗೆ ಬದಲಾಗ್ಬಿಟ್ರಿ. ನೀವು ಯಾವಾಗ ಹೆಂಗಿರ್ತೀರೋ ಅಂತ ಹೇಳಕ್ಕಾಗಲ್ಲಪ್ಪ, ಇದು ಒಳ್ಳೆ ತಲೆನೋವಾಯ್ತು. ಅಯ್ಯೋ ದೇವ್ರೇ, ಗಾಬರಿ ಆಗ್ಬಿಟ್ಟೇನೆ ಜಯಿ. ಕರೆಸ್ತೀನಿ ಬಿಡು, ನಿನ್ನೇನು ಬೈಯಕ್ಕೆ ಹೋಗಲ್ಲ. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನೆ ನೋಡೋಣ ಏನಂತೀಯ ಅಂತ ಒಂದು ಚಮಕ್ ಕೊಟ್ಟೆ ಅಷ್ಟೇನೆ. ಹೌದಾ? ಅಯ್ಯಪ್ಪ, ನನ್ನ ಎದೆನೇ ಒಂದು ಕ್ಷಣವತ್ತು ನಿಂತೋಗ್ಬಿಟ್ಟಿತ್ತಲ್ರಿ, ಹಂಗೆ ಶಾಕ್ ಕೊಟ್ಬಿಟ್ರಿ ನೀವು. ಅಯ್ಯಪ್ಪ, ಸರಿ, ಆದಷ್ಟು ಬೇಗ ರಾಣಿನ ಈ ಮನೆಗೆ ಕರ್ಕೊಂಬರ್ತೀನಿ. ನಾನೇ ಹೋಗ್ಲಾ ಅಥವಾ ಹೇಳ್ ಕಳಿಸ್ಲಾ? ನೀನೇನು ಹೋಗ್ಬೇಡ, ಅವಳೇ ಬರ್ತಾಳೆ, ನಾನೆಲ್ಲ ಹೇಳ್ ಕಳಿಸ್ತೀನಿ ಯಾರ ಕೈಲಾದ್ರೂ. ಸದ್ಯ ಆ ದೇವ್ರಿಗೆ ನನ್ನ ಪ್ರಾರ್ಥನೆ ಇವತ್ತು ಮುಟ್ತಲ್ಲ, ಹೋಗಿ ದೇವ್ರಿಗೆ ಕೈ ಮುಗ್ದು ಬರ್ಬೇಕಪ್ಪ, ದೇವಸ್ಥಾನಕ್ಕೆ ಹೋಗಿ. ಇಷ್ಟು ದಿನಕ್ಕೆ ನನ್ನ ಪ್ರಾರ್ಥನೆಗೆ ಇವತ್ತು ಪ್ರತಿಫಲ ಸಿಕ್ತು ನೋಡು. ಅಪ್ಪ, ನನ್ನ ಮಗಳು ಹೆಂಗಿದಳೋ ಏನೋ ದೇವ್ರೇ. ನಾನು ಬರ್ತೀನಿ ಇರಮ್ಮ ನಿನ್ನ ಜೊತೆಗೆ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.